ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಈ ಬಾರಿಯ ಬಿಗ್ ಬಾಸ್ ಬಗ್ಗೆ ಹೇಳಿ ಅಂದ್ರೆ ಒಂದು 4 ಮಂದಿಯ ಹೆಸರು ಮುಂಚೂಣಿಯಲ್ಲಿ ಬರುತ್ತೆ. ಅದರಲ್ಲಿ ಮೊದಲಿಗರು ಗಿಲ್ಲಿ ನಟ, ಎರಡನೆಯವರು ಕಾವ್ಯ, ಮೂರನೆಯವರು ರಕ್ಷಿತಾ. ಈ ಮೂವರಿಲ್ಲದೆ ಬಿಗ್ ಬಾಸ್ ಸೀಸನ್ 12 ಇನ್ಕಂಪ್ಲೀಟ್ ಬಿಡಿ. ಅದರಲ್ಲೂ ರಕ್ಷಿತಾ ಬಗ್ಗೆ ಹೇಳೋದೇ ಬೇಡ ಬಿಡಿ. ಬಿಗ್ ಬಾಸ್ ಶುರುವಾದ 4-5 ವಾರಗಳ ಕಾಲ ಇವರು ಮಾಡಿದ ಮೋಡಿ ಅಷ್ಟಿಷ್ಟಲ್ಲ. ಮೊದಲಿಗೆ ಇವರಿಗಿದ್ದ ಕ್ರೇಜ್ ನೋಡಿದ್ರೆ ಇವರೇ ಬಿಗ್ ಬಾಸ್ ಗೆಲ್ಲೋದು ಅನ್ನೋ ಹಂತಕ್ಕೆ ಬಂದು ನಿಂತಿತ್ತು. ಆ ಮಟ್ಟಿಗೆ ರಕ್ಷಿತಾರನ್ನ ಜನ ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಸರಿಯಾಗಿ ಕನ್ನಡ ಮಾತನಾಡೋದಿಕ್ಕೆ ಬರಲ್ಲ. ಕನ್ನಡದವರೇ ಆದರೂ ಹುಟ್ಟಿ ಬೆಳೆದಿದ್ದೆಲ್ಲ ಮುಂಬೈನಲ್ಲಿ. ಕೋವಿಡ್ ಟೈಮ್ನಲ್ಲಿ ಅಜ್ಜಿ ಊರಿಗೆ ಬಂದಿದ್ದ ರಕ್ಷಿತಾಗೆ ಅಜ್ಜಿ ಊರೇ ದೊಡ್ಡ ತಿರುವು ತಂದ್ಕೊಡ್ತು. ಬದುಕಿನ ದಾರಿಯನ್ನೇ ಬದಲಿಸುವಂತೆ ಮಾಡ್ತು. ಹಾಯ್ ಗೈಸ್ ಅಂತ ವಿಡಿಯೋ ಮಾಡ್ತಾ ಇದ್ದ ಹುಡುಗಿ ಇವತ್ತು ಇಡೀ ಕರುನಾಡಿನ ಜನರಿಗೆ ಗೊತ್ತು ಅನ್ನುವಂತೆ ಬೆಳೆದಿದ್ದಾರೆ. ಇದೆಲ್ಲವೂ ಅದೃಷ್ಟ ಇಲ್ಲದೆ ಇನ್ನೇನೂ ಅಲ್ಲ. ಟ್ಯಾಲೆಂಟ್ ಅನ್ನೋದು ಎಲ್ಲರಲ್ಲೂ ಇರುತ್ತೆ, ಆದರೆ ಎಲ್ರಿಗೂ ಇಂಥ ಅವಕಾಶ ಹುಡ್ಕೊಂಡು ಬರಲ್ಲ. ಆದರೆ ಕೆಲವರಿಗೆ ಅವಕಾಶ ಸಿಕ್ಕರೂ ಅದನ್ನು ಬಳಸಿಕೊಳ್ಳೋದಿಕ್ಕೆ ಬರಲ್ಲ. ಆದರೆ ರಕ್ಷಿತಾ ಹಾಗಲ್ಲ. ತಮಗೆ ಸಿಕ್ಕ ಅವಕಾಶವನ್ನು ಎರಡೂ ಕೈಯಲ್ಲಿ ಬಾಚಿ ತಬ್ಬಿಕೊಂಡ್ರು. ಹೀಗಾಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದು. ರಕ್ಷಿತಾ ಹೋದಲ್ಲಿ ಬಂದಲ್ಲಿ ಜನ ಮುಗಿ ಬೀಳ್ತಿರೋದು. ರಕ್ಷಿತಾಗೆ ಇವತ್ತು ದೊಡ್ಡ ಮಟ್ಟದ ಅಭಿಮಾನಿ ಬಳಗ ಹುಟ್ಕೊಂಡಿದೆ. ಬಿಗ್ ಬಾಸ್ ಮುಗಿದು ಇಷ್ಟು ದಿನ ಆದ್ರೂ ರಕ್ಷಿತಾ ಕ್ರೇಜ್ ಕಮ್ಮಿ ಆಗಿಲ್ಲ. ರಕ್ಷಿತಾರನ್ನ ಜನ ಕೊಂಡಾಡೋದು ಕಮ್ಮಿ ಮಾಡ್ತಾ ಇಲ್ಲ. ಇದೇ ಹೊತ್ತಲ್ಲೇ ಈಗ ದೊಡ್ಡದೊಂದು ಹೆಜ್ಜೆ ಇಟ್ಟಿದ್ದಾರೆ. ದೊಡ್ಡ ಹೆಜ್ಜೆ ಅನ್ನೋದಕ್ಕಿಂತ ಜನ ಮೆಚ್ಚುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನೊಂದವರಿಗೆ ಒಂದು ಹೊತ್ತಿನ ಊಟ ಹಾಕೋ ಕೆಲಸ ಮಾಡಿದ್ದಾರೆ. ಇವರ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ರಕ್ಷಿತಾ ಶೆಟ್ಟಿಗೆ ಮೊದಲಿನಿಂದಲೂ ವಯಸ್ಸಾದವರು, ನೊಂದವರು ಅಂದರೆ ತುಂಬ ಪ್ರೀತಿ. ಅಜ್ಜ ಅಜ್ಜಿಯರನ್ನ ಕಂಡ್ರಂತೂ ತಮ್ಮ ಸ್ವಂತ ಅಜ್ಜಿ ಏನು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ರು. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಇರುವಷ್ಟು ದಿನ ತುಂಬಾ ಅಕ್ಕರೆಯಿಂದ ನೋಡ್ಕೊಳ್ತಾ ಇದ್ರು. ತಾಯಿ ಮಗಳು ಇದ್ದಂತೆ ಕಾಲ ಕಳೆದಿದ್ರು. ಇತ್ತೀಚೆಗಷ್ಟೇ ತಮ್ಮನ್ನ ಇಷ್ಟಪಡೋ ಅಜ್ಜಿಯೊಬ್ಬರನ್ನ ಮೀಟ್ ಮಾಡಿ ಬಂದಿದ್ರು. ರಕ್ಷಿತಾ ಶೆಟ್ಟಿಯನ್ನ ಇನ್ಮುಂದೆ ನೋಡೋದಿಕ್ಕಾಗಲ್ಲ, ಬಿಗ್ ಬಾಸ್ ಮುಗಿದೋಯ್ತು ಅಂತ ಬೇಸರದಲ್ಲಿ ಮಾತನಾಡಿದ್ದ ಅಜ್ಜಿಯೊಬ್ಬರ ವಿಡಿಯೋ ವೈರಲ್ ಆಗಿತ್ತು. ಈ ವಿಡಿಯೋ ರಕ್ಷಿತಾ ಶೆಟ್ಟಿಗೆ ತಲುಪಿತ್ತು. ಹೀಗಾಗಿ ರಕ್ಷಿತಾ ಶೆಟ್ಟಿ ಈ ಅಜ್ಜಿಯ ಮನೆಗೆ ಹೋಗಿ ಮಾತನಾಡಿಸ್ಕೊಂಡು ಬಂದಿದ್ರು. ಒಂದಿಷ್ಟು ಹೊತ್ತು ಕಾಲ ಕಳೆದು ಅಜ್ಜಿ ಜೊತೆಗೆ ಸಂಭ್ರಮಿಸಿದ್ರು. ಇದರ ಬೆನ್ನಲ್ಲೇ ಈಗ ನಟಿ ಮೋಕ್ಷಿತಾ ಹಾದಿಯಲ್ಲಿ ರಕ್ಷಿತಾ ಶೆಟ್ಟಿ ಹೊರಟಿದ್ದಾರೆ. ಸೀಸನ್ 11ರಲ್ಲಿ ಟಾಪ್ 5 ಕಂಟೆಸ್ಟೆಂಟ್ ಆಗಿದ್ದವರು ಮೋಕ್ಷಿತಾ ಪೈ. ಮೋಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾ ಇದ್ದಂತೆ ಮೊದಲು ಮಾಡಿದ ಕೆಲಸವೇ ಅನಾಥಾಶ್ರಮಕ್ಕೆ ಭೇಟಿ ನೀಡಿತು. ಅಲ್ಲಿಂದ ಮಕ್ಕಳಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ರು. ತಮ್ಮ ಬರ್ತ್ಡೇ ಕಾರಣದಿಂದ ಅನಾಥ ಮಕ್ಕಳಿಗೆ ಊಟ ಕೊಡಿಸಿ ಬಂದಿದ್ರು. ಮೋಕ್ಷಿತಾ ಅವರ ಈ ಕಾರ್ಯಕ್ಕೆ ತುಂಬಾ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇದೀಗ ರಕ್ಷಿತಾ ಕೂಡ ಇದೇ ಕೆಲಸ ಮಾಡ್ತಿದ್ದಾರೆ. ತಮ್ಮ ಜನ್ಮದಿನದ ಪ್ರಯುಕ್ತ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ನೊಂದವರಿಗೆ ಒಂದು ಹೊತ್ತಿನ ಊಟ ಕೊಟ್ಟಿದ್ದಾರೆ. ಬಿರಿಯಾನಿ ಮಾಡಿಸಿ ಎಲ್ಲರಿಗೂ ಬಾಳೂಟ ಹಾಕ್ಸಿದ್ದಾರೆ. ಅಷ್ಟೇ ಅಲ್ಲ, ಮತ್ತೆ ಇಲ್ಲಿಗೆ ಬಂದು ನಿಮ್ಮ ಜೊತೆ ಕಾಲ ಕಳಿತೀವಿ ಅಂದಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದ್ದು ರಕ್ಷಿತಾ ಕಾರ್ಯಕ್ಕೆ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.